ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕೃಷಿಕ ನವೀನ್. ಓಕೆ, ನೀವು ನೋಡ್ತಾ ಇರೋದು ಇದು ನಮ್ಮದು ಅಡಿಕೆ ತೋಟ. ಇದರಲ್ಲಿ ನಾನು ಇವತ್ತು ಕಳೆ ಗಿಡಗಳ್ನ ಬೀಜಗಳ್ನ ತಂದು ಹಾಕ್ತಾ ಇದ್ದೀನಿ. ಇವನೇನಪ್ಪ ಕಳೆನೇ ಅವಾಯ್ಡ್ ಮಾಡಬೇಕು ಅಂತ ಜನ ಓಡಾಡ್ತಿರುವಾಗ ಇವನು ಯಾಕೆ ಕಳೆ ಬೀಜನ ಹಾಕ್ತಾ ಇದ್ದೀರಾ ಅಂತ ನೀವೆಲ್ಲ ಆಶ್ಚರ್ಯ ಪಡ್ಕೊತಿರ್ಬೋದು, ಸ್ವಲ್ಪ ಜನ ಆಡ್ಕೊತಲೂ ಇರ್ಬೋದು. ಓಕೆ, ನಾವು ಯಾಕೋ ಒಂದು ರೀತಿ ತಪ್ಪು ದಾರಿಲಿ ಹೋಗ್ತಾ ಇದ್ದೀವಿ ಅನ್ನೋದು ನನ್ನ ಅನಿಸಿಕೆ. ಯಾಕೆಂದರೆ ಇದು ನನ್ನ ಅನುಭವದ ಮಾತು. ಓಕೆ, ನೀವು ಈ ವಿಡಿಯೋದಲ್ಲಿ ನಾನು ಒಂದು ಬೀಜ ತೋರಿಸ್ತೀನಿ. ಈ ಬೀಜದ ಹೆಸರು ಮಿಳ್ಳೆ ಬೀಜ ಅಂತ. ಇದು ಒಂದು ಹುಳ್ಳಿಕಾಳು ಒಂದು ರೀತಿ ಹಬ್ಬುತ್ತೆ ನೋಡಿ, ಆ ರೀತಿ ಮರದ ಮೇಲೆಲ್ಲ ಹಬ್ಬೋದಿಲ್ಲ. ಇದು ಜಸ್ಟ್ ನೆಲದಲ್ಲಿ ಹಾಗೇನೆ ಒಂದು ಹುಳ್ಳಿಕಾಳು ರೀತಿ ಹಬ್ಕೊಂಬರುತ್ತೆ. ಇದು ನಮ್ಮ ಹಸುಗಳಿಗೆ ಒಳ್ಳೆ ರೀತಿಯ ಒಂದು ಆಹಾರ. ಮತ್ತು ಇದು ಬಳ್ಳಿ ಆಗಿರೋದ್ರಿಂದ ಒಂದು ಗೆಡ್ಡೆಲಿ ಇರೋದ್ರಿಂದ ಸುಮಾರು ಕಡಿಮೆ ಅಂದ್ರೂ 4ರಿಂದ 5 ಅಡಿ ಅಗಲ ಜಾಗನ ಇದು ಆವರಿಸ್ಕೊಳುತ್ತೆ ಒಂದು ಬೀಜ. ಈ ರೀತಿಯಾದದ್ದನ್ನು ನಾವು ರೈತರು ಬೆಳ್ಕೊಳೋದ್ರಿಂದ ಅದು ನಮಗೆ ಕಣ್ಣಿಗೆ ಕಾಣ್ದಲೇ ಇರುವಂಥ ಸಾವಿರಾರು ಪ್ರಯೋಜನಗಳಿದೆ. ಏಕೆಂದರೆ ಇದನ್ನು ಹೇಳಿದರೆ ಸುಮಾರು ಜನ ಒಪ್ಪೋದು ಇಲ್ಲ. ಏಕೆಂದರೆ ನಮ್ಮಲ್ಲಿ ಕಳೆ ಗಿಡಗಳು ಎಷ್ಟು ಒಂದು ರೀತಿಯಾಗಿ ಆಯಿತು ಅಂತಂದರೆ ಮ್ಯಾಕ್ಸಿಮಮ್ ಅದು 1 ಅಡಿಯಿಂದ 2 ಅಡಿ ಎಷ್ಟು ಬರುತ್ತೆ ಅಲ್ಲಿಗೆ ನಮ್ಮದು ಆರ್ಗ್ಯಾನಿಕ್ ಕಾರ್ಬನ್ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ. ಇದರಿಂದ ನಮ್ಮಲ್ಲಿ ಲೈವ್ ಮಲ್ಚಿಂಗು ಆಗುತ್ತೆ ಮತ್ತು ಡ್ರೈ ಮಲ್ಚಿಂಗು ಆಗುತ್ತೆ. ಲೈವ್ ಮಲ್ಚಿಂಗು ಮತ್ತು ಡ್ರೈ ಮಲ್ಚಿಂಗ್ ಇವೆರಡನ್ನೂ ನಾವು ಮೇಂಟೈನ್ ಮಾಡೋದ್ರಿಂದ ನಮ್ಮ ತೋಟದಲ್ಲಿ ಹೆಚ್ಚು ಕಮ್ಮಿ 75% ನಾವು ಯಶಸ್ಸನ್ನ ಕಂಡ ಹಾಗೇನೆ. ಏಕೆಂದರೆ ನಾನು ಇದನ್ನು ತುಂಬ ತೋಟಗಳಲ್ಲಿ ನಾನು 4 ಎಕರೆನ 12 ಭಾಗಗಳಾಗಿ ಮಾಡ್ಕೊಂಡಿದ್ದೀನಿ. ನಾನು ಇದ್ರಾಗೆ ಸ್ಟೆಪ್ಪಲ್ಲೇ ಡೆವಲಪ್ ಬಂದಿರೋದು. ಓಕೆ, ನಾನು ಈ ರೀತಿ ಕಳೆ ಗಿಡಗಳ್ನ ಎಲ್ಲಿ ಜಾಸ್ತಿ ಬೆಳೆಸಿದ್ದೀನಿ ಅಲ್ಲಿ ನಮಗೆ ತೇವಾಂಶ ಕಾಪಾಡೋದ್ರಿಂದ ಕಡಿಮೆ ನೀರು ಕೊಟ್ಟರು ಅತಿ ಹೆಚ್ಚು ದಿನ ತೇವಾಂಶ ಕಾಪಾಡುತ್ತೆ. ಆ ರೀತಿಯಾಗಿ ಇದನ್ನು ನಾನು ಕಳೆ ಗಿಡಗಳ್ನ ಹಾಕೊಳ್ಳೋದ್ರಿಂದ ನಾವು ಬೇಗ ನಮ್ಮ ಅಡಿಕೆಯಲ್ಲಿ, ನೀವು ನಂಬ್ತಿರೋ ನಂಬಲ್ವೋ, ಅಡಿಕೆನಲ್ಲಿ ಫಸಲು ನೋಡಿದರೆ ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಇದು ಮಿಳ್ಳೆ ಬೀಜ ಅನ್ನೋದು ಒಂದು ಹುಳ್ಳಿಕಾಳಲ್ಲಿ ವೇಸ್ಟಾಗಿ ಸಿಕ್ಕಿತ್ತು. ಇದು ಅದನ್ನು ನಾನು ತಗೊಬಂದು ಹಾಕ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಮ್ಮ ದನಗಳಿಗೂ ಮೇವಾಯಿತು, ನಮ್ಮ ತೋಟಕ್ಕೂ ಲೈವ್ ಮಲ್ಚಿಂಗ್ ಆಯಿತು. ಸ್ವಲ್ಪ ಬಲಿಯಾಗಿ ಬಿಟ್ಟರೆ ಇದು ಇಲ್ಲೇ ಬೀಜ ಆಗಿ ಇಲ್ಲೇ ಉಡ್ತಾ ಇರುತ್ತೆ, ನಮಗೆ ಯಾವುದೇ ರೀತಿಯ ತೊಂದರೆಗಳ್ನು ಮಾಡೋದಿಲ್ಲ. ಹಾಗಾಗಿ ನಮ್ಮ ರೈತರುಗಳು ಇಂಥದ್ದನ್ನು ಬೆಳೆಸಿ. ಏಕೆಂದರೆ ನಾವು ಸುಮ್ಮನೆ ಕಳೆನ ಅವಾಯ್ಡ್ ಮಾಡ್ತೀವಿ ಅಂತ ಗೊತ್ತಿಲ್ದಲೇ ನಮ್ಮ ಬೆಳೆನೇ ಹಾಳು ಮಾಡ್ಕೊತಿದ್ದೀವಿ. ಕಳೆ ಇದ್ದಷ್ಟು ಅದೇ ನಮ್ಮ ಬೆಳೆಗೆ ಕಳೆಯಾಗಿರುತ್ತೆ. ಮೊನ್ನೆ ನಾನು ಒಂದು ಗಿಡನ ಹಿಂಗೆ ಸುಮ್ಮನೆ ಬೀಜನ ಚೆಲ್ಲಿದ್ದೆ, ಅದ್ರ ಬಳ್ಳಿನೇ ಇದ್ರ ಹೆಸರು ಮಿಳ್ಳೆ ಬೀಜ ಅಂತ. ನಾನು ಮುಂಚೆನೆ ಈ ರೀತಿ ಉಗ್ಗಿದ್ರೋದ್ರಿಂದ ಇದು ಈ ರೀತಿ ಬಂದಿದೆ. ನೋಡಿ ನಮ್ಮ ಹಸು ಹೇಗೆ ತಿನ್ನುತ್ತೆ ಅಂತ. ಇದು ಹಸು ತಿನ್ನುತ್ತೆ. ಓಕೆ, ಯಾವುದನ್ನು ಎಲ್ಲ ಬೀಜನೂ ಚೆಲ್ಲಿದ್ರೆ ಬರುತ್ತಾ ಅಂತ ನೀವೊಂದು ಕ್ವಶನ್ ಮಾಡ್ಬೋದು. ಎಲ್ಲ ಬೀಜನೂ ಚೆಲ್ಲೋದ್ರಿಂದ ರಾಗಿ ಜೋಳ ಎಲ್ಲದೂ ಈ ರೀತಿ ಚೆಲ್ಲೋದ್ರಿಂದ ಬರಲ್ಲ. ಇದು ಬರೋದಕ್ಕೆ ಇದ್ರದ್ದು ಒಂದು ಬೀಜ ಹೇಗಿರುತ್ತೆ ಅಂದರೆ ಇದು ತುಂಬ ಡ್ರೈ ಆದ ತಕ್ಷಣ ಇದು ಏನಾಗುತ್ತೆ ಅಂದರೆ, ನಮ್ಮಲ್ಲಿ ಮೆಂತೆ ಕಾಳು ಇರುತ್ತೆ ನೋಡಿ, ಮೆಂತೆ ಕಾಳು ಆಗಿರ್ಬೋದು, ಎಲ್ಲ ಈ ಸುಮಾರು ಮರಗಳು ಅಂದರೆ ಇದು ಮಾವಿನ ಮರ, ಹಲಸಿ ಮರ, ಇದ್ರ ಮೇಲೊಂದು ಅದನ್ನೇ ಬೇರೆ ಪರಾವಲಂಬಿ ಗಿಡವಾಗಿ ಬೆಳೆಯುತ್ತೆ ನೋಡಿ. ಅವೆಲ್ಲ ಯಾವುದೇ ಮಳೆಯಲ್ಲಿ ಚಿಗುರಬೇಕು ಅಂದರೆ ಅದ್ರಾಗೊಂದು ಸೀಕ್ರೆಟ್ ಇದೆ. ಇದ್ರಾಗ ಏನು ಅಂದರೆ, ಇದು ತುಂಬ ಮಳೆ ಇದಕ್ಕೆ ನೀರು ಜಾಸ್ತಿ ಕೊಟ್ಟ ತಕ್ಷಣ ಇದು ಹಿಗ್ಗಿಬಿಡುತ್ತೆ. ಎಲ್ಲ ನೀರನ್ನು ಇದು ಅಬ್ಸರ್ವ್ ಮಾಡುತ್ತೆ. ನಮ್ಮ ಮೆಂತೆಕಾಳು ಹೇಗೆ ನೀರಿಗೆ ಒಂದು ಚಿಯಾ ಸೀಡ್ಸು ಇದನ್ನೆಲ್ಲ ಹಾಕ್ದಾಗ ಹೇಗೆ ಬಬಲ್ ಥರ ಬರುತ್ತೆ, ಅದು ನೀರನ್ನ ಒಂದೇ ಸಲ ಹಿಡಿದು ನಿಂತ್ಕೊಳ್ಳುತ್ತೆ. ಒಂದೇ ಸಲ ಹಿಡ್ಕೊಂಡ ತಕ್ಷಣ ಇದೇನು ಮಾಡುತ್ತೆ, ಆಟೋಮೆಟಿಕ್ಕಾಗಿ ಮೊಳಕೆ ಬಂದು ಭೂಮಿಗೆ ಬೇರು ಕೊಡುತ್ತೆ. ಯಾಕೆಂದರೆ ಒಂಟೆ ರೀತಿ ಒಂದೇ ಸಲ ನೀರನ್ನ ಅಬ್ಸರ್ವ್ ಮಾಡಿ ಇಟ್ಕೊಳುತ್ತೆ, ಶೇಖರಣೆ ಮಾಡಿ ಇಟ್ಕೊಂಡಿರುತ್ತೆ. ಹಾಗಾಗಿ ಏನು ಮಾಡುತ್ತೆ, ಬೇಗ ಇದು ಮೊಳಕೆ ಬಂದು ಬೇಗ ಇದು ಬರುತ್ತೆ. ಅಂದರೆ ಇದು ಡ್ರೈ ಆದ ತಕ್ಷಣ ಸರ್ ಇದ್ರಾಗ ಒಂದು ಲೇಯರ್ ಕ್ರಿಯೇಟ್ ಆಗುತ್ತೆ. ಅದು ಏನಾಗುತ್ತೆ, ನೀರನ್ನ ನಮ್ಮ ಮೆಂತೆ ಕಾಳನ್ನ ಹಾಕಿರಿ ಹೇಗೆ ಇದಾಗುತ್ತೆ ಆ ರೀತಿ ಇದಾಗುತ್ತೆ. ಅವಾಗ ಏನಾಗುತ್ತೆ, ಅದೇನಾಗುತ್ತೆ ಸರ್, ಇದು ನಮಗೆ ಸಕ್ಸಸ್ ಆಗುತ್ತೆ. ಬೀಜನ ಜಸ್ಟ್ ಹಿಂಗೆ ಚೆಲ್ಬಿಟ್ರೆ, ಫುಕೋಕೋ ರೀತಿ ಹಿಂಗೆ ಇಟ್ಕೊಂಡು ಹಿಂಗೆ ಚೆಲ್ಬಿಟ್ರೆ ಇದಕ್ಕೆ ಯಾವ ಸೀಡ್ ಬಾಲಿಂಗು ಮಾಡೋದು ಬೇಕಾಗಿಲ್ಲ. ಹಾಗೆ ಮಾಡಿದ್ರು ಜಸ್ಟ್ ಸೀಡ್ನ ಹಿಂಗೆ ಉಗ್ಬಿಟ್ರು ಬರುತ್ತೆ. ಇರುವಂತ ಕಳೆ ಇದು. ಕೆಲವೊಬ್ರು ಏನ್ ಮಾಡ್ತಾರೆ, ಲೇಬರ್ನ ಕಟ್ಕೊಂಡು ವೀಡ್ ಕಟ್ ಮಾಡ್ಬೇಕು ಅನ್ನೋ ಅದಕ್ಕೊಂದು ಮಿಷಿನ್ ಹಾಕೊಂಡು ಅದಕ್ಕೊಂದು ಮಿಷಿನ್ ಹಾಕೊಂಡು ಅದಕ್ಕೊಂದು ಲೇಬರ್ ತಂದು ಅದಕ್ಕೆ ವೈರ್ಗಳನ್ನೆಲ್ಲ ತಿಂದು ಪೆಟ್ರೋಲ್ ಖಾಲಿ ಮಾಡ್ತಾರೆ. ಪೆಟ್ರೋಲ್ ಖಾಲಿ ಮಾಡ್ತಾರೆ.
ಅದಕ್ಕೋಸ್ಕರ ಇದು ನೋಡಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ದುಡ್ಡು ಬಂತು, ಕಳೆನೂ ಕಮ್ಮಿ ಆಯ್ತು. ಸೊ ಯಾಕೆಂದ್ರೆ ನಾವು ಬೇರೆ ಚಟುವಟಿಕೆ ಮಾಡೋದ್ರಿಂದ ಇದು ಇಲ್ಲಿ ನಾನು ಹಂಗಂತ ಏನ್ ಮಾಡಿದ್ದೀನಿ, ಬ್ರಾಹ್ಮಿ ಎಲ್ಲ ಹಾಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಅಲ್ಲಿ ಇದೆ. ಯಾವ್ದಾದ್ರು ಈಗ ಹಸು ತಿಂದಾದ್ರೂ ಹಾಲು ಕುಡಿದ್ರೆ ನಂಗೆ ಎಲ್ಲಾದ್ರು ಬಂದ್ಬಿಡ್ಬೇಕು, ಎಲ್ಲ ಮೆಡಿಸಿನ್ ಬರ್ಬೇಕು. ಅದು ಯಾವ್ದೋ ಆಯುರ್ವೇದದಲ್ಲಿ ಇತ್ತಂತೆ, ಅದು ಯಾವ್ದೋ ಕಾಯಿಲೆಗೆ ಹಸುವಿಗೆ ಹಾಲಿದನ್ನ ಇದ್ ಮಾಡ್ಬೇಕು ಅಂತ. ನಾವು ಇಲ್ಲಿ ನೋಡಬೇಕು ಅಂದರೆ ಒಂದು ರೀತಿಯ ಕಳೆ ಗಿಡಗಳಿಲ್ಲ, ಇಲ್ಲಿ ನೂರಾರು ಜಾತಿಯ ಕಳೆ ಗಿಡಗಳಿದೆ. ಇವು ತಮ್ಮ ಜೀವಿತಾವಧಿಯನ್ನು ಮುಗಿಸಿದ ಮೇಲೆ ನಮ್ಮ ತೋಟದಲ್ಲೇ ಆಲ್ಮೋಸ್ಟು ಇದು ಇಲ್ಲೇ ಸಾಯುತ್ತವೆ. ಇಲ್ಲಾಂದರೆ ನಮ್ಮ ಹಸುಗಳು ತಿಂದು ಇಲ್ಲೇ ಸಗಣಿನ ಇದೇ ಹೊಲದಲ್ಲೇ ಹಾಕ್ತವೆ. ಈ ರೀತಿ ಮಾಡೋದ್ರಿಂದ ನಮಗೆ ಸುಮಾರು NPK ಅಂತ ಮಾತ್ರ ಸಿಗುತ್ತೆ ಅಂತ ಹೇಳಂಗಿಲ್ಲ. ಇಲ್ಲಿ ನೂರಾರು ಗಿಡಗಳಿಗೆ ಪೋಷಕಾಂಶಗಳು ಕಳೆ ಗಿಡದಿಂದಲೇ ಸಿಗುತ್ತದೆ. ಮತ್ತು ಇನ್ನೊಂದು ಇದರಿಂದ ಎಲ್ಪ್ ಏನೆಂದರೆ ನಮ್ಮಲ್ಲಿ ತೆಂಗಿನ ಪಟ್ಟೆಗಳು ಮತ್ತು ಅಡಿಕೆ ಪಟ್ಟೆಗಳು ಡ್ರೈ ಆಗಿ ಬೀಳ್ತವೆ. ಡ್ರೈ ಆಗಿ ಬೀಳೋದು ಆದಷ್ಟು ಬೇಗ, ಅಂದರೆ ಒಂದು ಸಲ ದನ ಮೇಯ್ದು ಮತ್ತೊಂದು ಸಲ ಚಿಗರಿ ಮೇಯುವಷ್ಟೊತ್ತಿಗೆ ಅಲ್ಲಿ ಹೆಚ್ಚಿಗೆ ಒಂದು 75% ಅಷ್ಟು ಅಲ್ಲೇ ಡಿಕಂಪೋಸ್ ಆಗಿರುತ್ತೆ. ಮತ್ತು ಇಲ್ಲಿ ತೋಟದಲ್ಲಿ ಲೈವ್ ಮಲ್ಚಿಂಗು ಡ್ರೈ ಮಲ್ಚಿಂಗ್ ಎರಡೂ ಇರೋದ್ರಿಂದ ಬೆಂಕಿ ಅನಾಹುತನೂ ತಪ್ಪಿಸ್ಕೋಬೋದು. ಮತ್ತು ಇಲ್ಲಿ ಮೈಕ್ರೋಬಿಯಲ್ ಆಕ್ಟಿವಿಟಿನೂ ಆದಷ್ಟು ತೇವಾಂಶ ಇರೋದ್ರಿಂದ ಮೈಕ್ರೋಬಿಯಲ್ ಆಕ್ಟಿವಿಟಿನೂ ತುಂಬ ಚೆನ್ನಾಗಾಗುತ್ತೆ. ಇದರಿಂದ ನಾವು ಯಾವುದೇ ರೀತಿಯ ವೇಸ್ಟ್ ಡಿಕಂಪೋಸ್ ಆಗಿರ್ಬೋದು, ಗೋಕೃಪಾಮೃತ ಆಗಿರ್ಬೋದು, ಜೀವಾಮೃತ ಈ ರೀತಿ ರೈತರು ಕೊಡೋದು ಆದಷ್ಟು ಬೇಗ ಯಶಸ್ಸನ್ನ ಕಾಣ್ಬೋದು ಈ ರೀತಿ ಕಳೆ ಗಿಡಗಳ್ನ ಬೆಳೆಸ್ಕೊಂಡಾಗ ಮಾತ್ರ. ಇಲ್ಲಾಂದರೆ ಖಾಲಿ ಜಮೀನಲ್ಲಿ ನಾವು ಎಷ್ಟೇ ಯಾವುದೇ ರೀತಿಯ ಫರ್ಟಿಲೈಸರ್, ಜೀವಾಮೃತ ಇದನ್ನೆಲ್ಲ ಹಾಕೋದ್ರಿಂದ ಸುಮ್ಮನೆ ವೇಸ್ಟ್ ಆಗುತ್ತೆ. ಮತ್ತು ಅದು ಸುಮ್ಮನೆ ಸಾವಯವ ಕೃಷಿ ವರ್ಕ್ ಆಗಲ್ಲ ಹಾಗೆ ಹೀಗೆ ಅಂತ ರೈತರು ಮತ್ತೆ ಹಿಂದಕ್ಕೆ ಹೋಗಿ ಮತ್ತೆ ರಾಸಾಯನಿಕ ಕೃಷಿಗೆ ಹೋಗ್ತಾ ಇದ್ದೀರಾ. ಇದೆಲ್ಲ ಮಾಡೋಕ್ಕಿಂತಲೂ ಈ ರೀತಿ ಕಳೆ ಗಿಡಗಳ್ನ ಬೆಳೆಸ್ಕೊಳ್ಳಿ, ಆ ಕಳೆ ಗಿಡಗಳ್ನ ನಿಮ್ಮ ಹಸುಗಳಿಗೆ ತಿನ್ನಿಸ್ಕೊಳ್ಳಿ. ಇದರಿಂದ ಒಂದು ಆದಾಯನೂ ಬರುತ್ತೆ, ನಿಮ್ಮ ತೋಟ ತುಂಬ ಚೆನ್ನಾಗಿ ಇರುತ್ತೆ. ಓಕೆ, ನಾನು ಕಾಯಿನೆಲ್ಲ ಕೆಡಬೇಕಾದ್ರೆ ಮತ್ತು ಅಡಿಕೆನೆಲ್ಲ ಕೆಡಬೇಕಾದ್ರೆ ನಮ್ಮ ಹಸುಗಳನ್ನು ಮೇಯ್ದಾದ್ಮೇಲೆ ನಾನು ಮಾಡ್ತೀನಿ. ಓಕೆ, ನೀವಾಗಾದರೆ ಇಡೀ ತೋಟ ಎಲ್ಲ ಹೀಗೆ ಇದ್ದರೆ ಮತ್ತೇನು ಮಾಡ್ತೀರಾ ಅಂದರೆ, ನಾವು ಕಾಯಿ ಕೆಡುವ ಟೈಮಲ್ಲಿ ನಾವು ಲೈವ್ ಆಗಿ ಎಲ್ಲ ಹಸುಗಳ್ನು ಕಟ್ಟಿ ಮೇಯಿಸ್ತೀವಿ. ಆದರೆ ಕಾಯಿ ಕೆಡೋ ಟೈಮಲ್ಲಿ ಹಾಗೇ ಬಿಚ್ಚಿಬಿಟ್ಟು ಒಂದೊಂದು ಪಟ್ಟೆನಲ್ಲಿನೂ ಹಾಗೇ ಅವು ಬಾಯಾಡಿ ಮೇಯೋ ರೀತಿ ಬಿಡ್ತೀವಿ. ಈ ರೀತಿ ಒಂದು ವಾರ ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ನಮ್ಮಲ್ಲಿ ಯಾವುದೇ ಹಾವು ಗೀವು ಏನೇ ಇದ್ರೂ ಕಣ್ಣಿಗೆ ಕಾಣುವಷ್ಟು ಕಳೆನ ಅವಾಯ್ಡ್ ಮಾಡಿಕೊಡ್ತವೆ. ಹಾಗಾಗಿ ಕಾಯೆಲ್ಲ ಕ್ಲೀನಾಗಿ ನಾವು ತಗೊಂಡಾದ್ಮೇಲೆ ಮತ್ತೆ ಈ ರೀತಿ ಹಸುಗಳ್ನ ಕಟ್ಟಿ ಮೇಯಿಸ್ತೀವಿ. ಹೀಗಾಗೋದ್ರಿಂದ ನಮ್ಮಲ್ಲಿ ಕಳೆನೂ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ, ನಮ್ಮ ಹಸುಗಳಿಗೂ ಒಂದು ಆದಾಯ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಅತಿ ಹೆಚ್ಚಾಗಿ ಹೇಳುತ್ತೇನೆ.